ನಮಸ್ಕಾರ. ಈ ವಿಡಿಯೋದಲ್ಲಿ ಭಾಗ್ಯಲಕ್ಷ್ಮಿ ಬಾಂಡ್ ಹೇಗೆ ಡ್ರಾ ಮಾಡಬೇಕು ಅಂತಂದ್ರೆ, ನಿಮ್ಮ ಬಳಿ ಈಗಾಗಲೇ ಭಾಗ್ಯಲಕ್ಷ್ಮಿ ಬಾಂಡ್ ಇದ್ರೆ ಅದಕ್ಕೆ ಸರ್ಕಾರ ನೀಡುವ 1,00,000 ರೂಪಾಯಿವರೆಗೂ ಆ ಒಂದು ಹಣವನ್ನು ಹೇಗೆ ತೆಗೆದುಕೊಳ್ಳಬೇಕು. ಈ ಭಾಗ್ಯಲಕ್ಷ್ಮಿ ಯೋಜನೆಯಡಿ ಸರ್ಕಾರ ನೀಡುವ 1,00,000 ರೂಪಾಯಿ ಹಣ ತೆಗೆದುಕೊಳ್ಳಬೇಕು ಅಂತಂದ್ರೆ ಮುಖ್ಯವಾಗಿ ನೀವು ಯಾವ ದಾಖಲೆಗಳು ರೆಡಿ ಮಾಡ್ಕೋಬೇಕಾಗುತ್ತೆ, ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು, 1,00,000 ರೂಪಾಯಿ ಹಣ ಪಡೆಯುವವರೆಗೂ ಏನೆಲ್ಲ ಪ್ರಕ್ರಿಯೆ ಇರುತ್ತೆ, ನೀವು ಅರ್ಜಿ ಸಲ್ಲಿಸಿದ ನಂತರ ಎಷ್ಟು ದಿವಸದಲ್ಲಿ ಆ ಒಂದು ಹಣವನ್ನು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಭಾಗ್ಯಲಕ್ಷ್ಮಿ ಬಾಂಡ್ ಪಡೆದುಕೊಳ್ಳುವವರಿಗೆ ಈ ವಿಡಿಯೋ ಆದಷ್ಟು ಶೇರ್ ಮಾಡಿ, ಹಾಗೆ ಈ ವಿಡಿಯೋಗೆ ಲೈಕ್ ಕೊಡಿ. ಇವಾಗ ಅರ್ಜಿ ಕೊಡಬೇಕಾದ್ರೆ ಯಾವ ದಾಖಲೆಗಳು ನಿಮ್ಮ ಬಳಿ ಇರಬೇಕು ಅನ್ನೋದನ್ನು ಮೊದಲು ನೋಡೋಣ. ಒಂದನೆಯದು, ಒರಿಜಿನಲ್ ಭಾಗ್ಯಲಕ್ಷ್ಮಿ ಬಾಂಡ್ ಕಡ್ಡಾಯವಾಗಿ ಬೇಕು. ಒಂದು ವೇಳೆ ನಿಮ್ಮ ಬಳಿ ಇಲ್ಲದಿದ್ದರೆ ಅಥವಾ ಕಳೆದು ಹೋದರೆ ಅದರ ಜೆರಾಕ್ಸ್ ಪ್ರತಿ ಜೊತೆಗೆ ನೀವು ಸ್ವಯಂ ಘೋಷಣೆ ಪತ್ರ ಬರೆದು ಕೊಡಬೇಕಾಗುತ್ತೆ. ಎರಡನೆಯದು, ಆ ಒಂದು ಹೆಣ್ಣು ಮಗು ಆಧಾರ್ ಕಾರ್ಡ್ ಅಂತೂ ಕಡ್ಡಾಯವಾಗಿ ಬೇಕು, ಇಲ್ಲದಿದ್ದರೆ ಈ ಸೌಲಭ್ಯ ಪಡೆಯಲು ಅವಕಾಶವೇ ಇರುವುದಿಲ್ಲ ಎಂದು ಹೇಳ್ಬೋದು. ನೆನಪಿರಲಿ, ಭಾಗ್ಯಲಕ್ಷ್ಮಿ ಬಾಂಡ್ ಹೆಸರಿನಲ್ಲಿರುವ ಹೆಸರು ಮತ್ತು ಆಧಾರ್ ಕಾರ್ಡ್ನಲ್ಲಿರುವ ಹೆಸರು ಒಂದಕ್ಕೊಂದು ತಾಳೆ ಆಗಬೇಕು, ಅಂದರೆ ಒಂದಕ್ಕೊಂದು ಮ್ಯಾಚ್ ಆಗಬೇಕು. ಮೂರನೇದು, ತಂದೆ ಮತ್ತು ತಾಯಿಯ ಆಧಾರ್ ಕಾರ್ಡ್ ಸಹ ಬೇಕಾಗುತ್ತೆ. ನಾಲ್ಕನೇದು, ಹೆಣ್ಣು ಮಗುವಿನ 3 ಅಥವಾ 4 ಪಾಸ್ಪೋರ್ಟ್ ಸೈಜ್ನ ಫೋಟೋ ಸಹ ಬೇಕಾಗುತ್ತೆ ಅರ್ಜಿ ಸಲ್ಲಿಸುವಾಗ. ಐದನೇದು, ಫಲಾನುಭವಿ ಅಂದರೆ ಹೆಣ್ಣು ಮಗುವಿನ ಬ್ಯಾಂಕ್ ಅಕೌಂಟ್ ಸಹ ಕಡ್ಡಾಯವಾಗಿ ಕೊಡಬೇಕಾಗುತ್ತೆ. ಒಂದು ವೇಳೆ ಬ್ಯಾಂಕ್ ಅಕೌಂಟ್ ಇಲ್ಲದಿದ್ದರೆ ಹೊಸದಾಗಿ ಮಾಡಿಸಿ ಕೊಡಬಹುದು, ಅಥವಾ ನಿಮ್ಮ ಜೊತೆ ಜಂಟಿಯಾಗಿರುವ ಅಂದರೆ ತಂದೆ ತಾಯಿ ಜೊತೆ ಜಂಟಿಯಾಗಿರುವ ಬ್ಯಾಂಕ್ ಅಕೌಂಟ್ ಇದ್ರೂ ನಡೆಯುತ್ತೆ. ಆರನೇದು, ಕನಿಷ್ಠ ಪಕ್ಷ 8ನೇ ತರಗತಿವರೆಗೂ ಓದಿದ ದಾಖಲೆ ಕಡ್ಡಾಯವಾಗಿ ನೀವು ಸಲ್ಲಿಸಬೇಕಾಗುತ್ತೆ. ಅಂತಂದ್ರೆ ಹೆಣ್ಣು ಮಗು ಓದಿದ ಶಾಲೆಯಿಂದ ವ್ಯಾಸಂಗ ಪ್ರಮಾಣ ಪತ್ರ ಕಡ್ಡಾಯವಾಗಿ ನೀವು ಕೊಡಬೇಕು. ಏಳನೇದು, ಬರ್ತ್ ಸರ್ಟಿಫಿಕೇಟ್ ಅಂದರೆ ಜನನ ಪ್ರಮಾಣ ಪತ್ರ ಕಡ್ಡಾಯವಾಗಿ ಬೇಕು ಅರ್ಜಿ ಸಲ್ಲಿಸುವಾಗ. ಇವಾಗ ಭಾಗ್ಯಲಕ್ಷ್ಮಿ ಬಾಂಡ್ ಹಣ ಪಡೆಯಲು ಕೆಲವೊಂದು ಷರತ್ತುಗಳು ಏನೇನಿರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಒಂದನೆಯದು, ಹೆಣ್ಣು ಮಗು 18 ವರ್ಷ ಪೂರ್ಣವಾಗಿರಬೇಕು. ಎರಡನೆಯದು, ಹೆಣ್ಣು ಮಗು 8ನೇ ತರಗತಿವರೆಗೂ ಕನಿಷ್ಠ ಶಿಕ್ಷಣ ಪೂರ್ಣ ಮಾಡಿರಬೇಕು, ಇದು ನಿಮಗೆ ನೆನಪಿರಲಿ. ಮೂರನೆಯದು, 18 ವರ್ಷ ಮುಂಚೆ ಹೆಣ್ಣು ಮಗುವಿಗೆ ಮದುವೆ ಆಗಿರಬಾರ್ದು, ಅಂದರೆ ಬಾಲ್ಯ ವಿವಾಹ ಆಗಿರಬಾರ್ದು ಹೆಣ್ಣು ಮಗುವಿಗೆ. ನಾಲ್ಕನೆಯದು, ಯಾವುದೇ ಮಕ್ಕಳ ಕಾರ್ಮಿಕ ಕಾನೂನು ಉಲ್ಲಂಘನೆ ಇರಬಾರದು. ಐದನೆಯದು, ಬಾಲ್ಯ ವಿವಾಹ ಮತ್ತು ಬಾಲ ಕಾರ್ಮಿಕ ಆಗಿರಬಾರದು. ಇದರ ಅರ್ಥ ಇಷ್ಟೇ, ನೀವು ಸ್ವಯಂ ಘೋಷಣೆಯನ್ನು ಇದನ್ನು ದೃಢೀಕರಿಸಿ ಸಹಿ ಮಾಡಿ ಕೊಡಬೇಕಾಗುತ್ತೆ. ಬನ್ನಿ, ಸ್ವಯಂ ಘೋಷಣೆ ನಮೂನೆ ಪತ್ರ ಹೇಗಿರುತ್ತೆ ಆ ಒಂದು ನೀವು ಅರ್ಜಿ ಸಲ್ಲಿಸುವಾಗ ಆ CDPO ಆಫೀಸ್ಗೆ ಹೋದರೆ ಆ ಒಂದು ಸ್ವಯಂ ಘೋಷಣೆ ಪತ್ರ ಅಂದರೆ ಆ ಒಂದು ಅರ್ಜಿ ಹೇಗಿರುತ್ತೆ, ಅಲ್ಲಿ ಏನು ವಿಷಯ ಇದ್ದಿರುತ್ತೆ ಅನ್ನೋದನ್ನು ಮಗುವಿನ ಹೆಸರು ಬರೆದು ಹಾಗೂ ತಂದೆ ಹೆಸರು ಬರೆದು, ಹಾಗೆ ಭಾಗ್ಯಲಕ್ಷ್ಮಿ ಯೋಜನೆಯ ಅರ್ಹ ಫಲಾನುಭವಿಯಾಗಿದ್ದು ನನ್ನ ಜೀವನದಲ್ಲಿ ಯಾವುದೇ ಸಮಯದಲ್ಲೂ ಸಹ ಬಾಲ ಕಾರ್ಮಿಕಳಾಗಿ ನಾನು ದುಡಿದಿಲ್ಲ, ನನಗೆ ಬಾಲ್ಯ ವಿವಾಹವಾಗಿಲ್ಲ, ಕಡ್ಡಾಯವಾಗಿ ಶಿಕ್ಷಣ ಹಕ್ಕು ಕಾಯ್ದೆ ಪ್ರಕಾರ ನಾನು ನಿರಂತರವಾಗಿ ಶಾಲಾ ಶಿಕ್ಷಣವನ್ನು ಪೂರ್ಣಗೊಳಿಸಿದ್ದೇನೆ, ಸರ್ಕಾರ ನಿಗದಿಪಡಿಸಿದ ಭಾಗ್ಯಲಕ್ಷ್ಮಿ ಯೋಜನೆಯ ಎಲ್ಲ ಅರ್ಹತಾ ಮಾನದಂಡಗಳು ಮತ್ತು ಷರತ್ತುಗಳು ನಾನು ಸಂಪೂರ್ಣವಾಗಿ ಪಾಲಿಸಿದ್ದೇನೆ. ಆದ್ದರಿಂದ ಭಾಗ್ಯಲಕ್ಷ್ಮಿ ಯೋಜನೆಯಡಿ ನನಗೆ ದೊರಕಬೇಕಾದ ಹಣವನ್ನು ಮಂಜೂರು ಆಗಲು ಎಲ್ಲ ಷರತ್ತುಗಳು ಒಪ್ಪಿಗಿದೆ. ಈ ರೀತಿಯಾಗಿ ಸ್ವಯಂ ಘೋಷಣೆಯಲ್ಲಿ ಮಾಹಿತಿ ಒಳಗೊಂಡಿರುತ್ತೆ ಆ ಒಂದು ಪತ್ರದಲ್ಲಿ ಅರ್ಜಿ ಸಲ್ಲಿಸುವಾಗ. ಇನ್ನು ಅರ್ಜಿ ಎಲ್ಲಿ ಮತ್ತು ಹೇಗೆ ಕೊಡಬೇಕೆಂದು ಹೇಳುತ್ತೇವೆ ಕೇಳಿ. ಈಗಾಗಲೇ ನಿಮಗೆ ಹೇಳಲಾದ ಎಲ್ಲ ದಾಖಲೆಗಳು ತೆಗೆದುಕೊಂಡು ನಿಮಗೆ ಸಂಬಂಧಪಟ್ಟ ಅಂಗನವಾಡಿ ಕಾರ್ಯಕರ್ತರಿಗೂ ಸಹ ಆ ಒಂದು ಅರ್ಜಿ ಕೊಡಬಹುದು. ಅರ್ಜಿ ಕೊಟ್ಟಿದ ನಂತರ ಆ ಒಂದು ಅರ್ಜಿಯು ತಾಲೂಕು ಮಟ್ಟದ CDPO ಕಚೇರಿಗೆ ಕೊಡುತ್ತಾರೆ ಅವರು, ಅಂಗನವಾಡಿ ಕಾರ್ಯಕರ್ತೆಯರು. ಇದಾದ ಮೇಲೆ ಅದರ ಪ್ರೊಸೆಸ್ ಪ್ರಾರಂಭವಾಗುತ್ತೆ. ಅಥವಾ ನೀವೇ ಸ್ವತಃ ಅರ್ಜಿ ಸಹ ಸಲ್ಲಿಸಬಹುದು. ಅದು ಯಾವ ರೀತಿ ಅಂತಂದರೆ, ನಿಮ್ಮ ತಾಲೂಕಿನಲ್ಲಿರುವ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತಂದರೆ CDPO ಕಚೇರಿಗೆ ಹೋಗಿ ಅಲ್ಲಿ ಭಾಗ್ಯಲಕ್ಷ್ಮಿ ಮೆಚುರಿಟಿ ಕ್ಲೇಮ್ ಫಾರಂ ಪಡೆಯಬೇಕಾಗುತ್ತೆ. ಆ ಒಂದು ಫಾರಂ ಪಡೆದುಕೊಂಡು ಆ ಒಂದು ಫಾರಂ ಸರಿಯಾಗಿ ಭರ್ತಿ ಮಾಡಿ ಅದರಲ್ಲಿ ಆ ಒಂದು ಫಾರಮ್ನಲ್ಲಿ ಮಗುವಿನ ವಿವರ, ಪಾಲಿಸಿ ನಂಬರ್ ಹಾಕಲೇಬೇಕಾಗುತ್ತೆ. ಆ ಒಂದು ಭಾಗ್ಯಲಕ್ಷ್ಮಿ ಪಾಲಿಸಿ ನಂಬರ್ ಜೊತೆಗೆ ಬ್ಯಾಂಕ್ ಅಕೌಂಟ್ನ ಡೀಟೇಲ್ಸ್ ಸಹ ಭರ್ತಿ ಮಾಡಿ ತದನಂತರ CDPO ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಬಹುದು. ಕೊಟ್ಟಿರೋ ಮಾಹಿತಿ ಎಲ್ಲವೂ ಕರೆಕ್ಟಾಗಿ ಇದ್ದರೆ ಎಲ್ಲ ಕೆಲಸ ಮುಗಿದ ನಂತರ ಆ ಒಂದು ಅರ್ಜಿಯು ಅನುಮೋದನೆ ಆಗುತ್ತೆ. ಆ ಒಂದು ಭಾಗ್ಯಲಕ್ಷ್ಮಿ ಯೋಜನೆಯಡಿ ಹಣವನ್ನು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗುತ್ತೆ ಎಂದು ಹೇಳಬಹುದು. ಭಾಗ್ಯಲಕ್ಷ್ಮಿ ಬಾಂಡ್ ಇದ್ದರೂ ಕೆಲವರಿಗೆ ಈ ಯೋಜನೆಯಡಿ ಹಣ ಬರೋದಿಲ್ಲ. ಯಾಕೆಂತಂದರೆ ಅದನ್ನು ಹೇಳುತ್ತೇವೆ ಕೇಳಿ.
ಒಂದನೆಯದು, ಭಾಗ್ಯಲಕ್ಷ್ಮಿ ಯೋಜನೆಯ ನಿಯಮಗಳ ಪ್ರಕಾರ ಫಲಾನುಭವಿ ಅಂದ್ರೆ ಆ ಒಂದು ಹೆಣ್ಣು ಮಗು 18 ವರ್ಷ ತುಂಬುವುದಕ್ಕಿಂತ ಮುಂಚೆಯೇ ಅಕಸ್ಮಾತ್ವಾಗಿ ನಿಧನವಾದ್ರೆ ಅಂದ್ರೆ ಮರಣ ಹೊಂದಿದ್ರೆ ಸಾಮಾನ್ಯವಾಗಿ ಈ ಯೋಜನೆಯ ಬಾಂಡ್ ಹಣವನ್ನು ಮುಟ್ಟುಗೋಲು ಆಗಬಹುದು. ಎರಡನೆಯದು, ಕೆಲವೊಂದು ಸಂದರ್ಭಗಳಲ್ಲಿ ಫಲಾನುಭವಿ 18 ವರ್ಷ ಪೂರ್ಣಗೊಳಿಸಿದ ನಂತರ ಮರಣ ಹೊಂದಿದ್ರೆ ಈ ಸೌಲಭ್ಯ ಅವರ ಪಾಲಕರಿಗೆ ಅಂದ್ರೆ ಅವರ ತಂದೆ ತಾಯಿಯವರಿಗೆ ಖಂಡಿತವಾಗಿಯೂ ಸಿಗುವುದಕ್ಕೆ ಅವಕಾಶ ಇದ್ದಿರುತ್ತೆ. ಮೂರನೆಯದು, ಬಾಲ್ಯ ವಿವಾಹ ಮತ್ತು ಬಾಲ ಕಾರ್ಮಿಕ ಆಗಿದ್ರೂ ಸಹ ನೀವು ಸುಳ್ಳು ಮಾಹಿತಿ ಕೊಟ್ಟು ಹಣ ಪಡೆದ್ರೆ ಅಪರಾಧ ಎಂದು ಘೋಷಿಸಿ ಮರಳಿ ಹಣ ಪಡೆಯುವುದಲ್ಲದೆ ನಿಮ್ಮ ಮೇಲೆ ಕಾನೂನು ಕ್ರಮಕ್ಕೆ ಅವಕಾಶ ಇದೆ ಈ ಒಂದು ಸ್ಕೀಮ್ನಲ್ಲಿ. ಒಟ್ಟಾರೆಯಾಗಿ ಹೇಳೋದಾದರೆ ಈ ಮೇಲಿನ ಎಲ್ಲ ಮಾನದಂಡಗಳು ಪಾಲಿಸಿದ್ದೇ ಆದರೆ ಅರ್ಜಿಯು ಸಲ್ಲಿಕೆ ಆದ ಮೇಲೆ ಮುಂದಿನ ಅಂದಾಜು 1 ಅಥವಾ 2 ತಿಂಗಳಲ್ಲಿ ಆ ಒಂದು ಹಣ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಒಂದು ವೇಳೆ ಹಣ ಬರದಿದ್ದ ಪಕ್ಷದಲ್ಲಿ CDPO ಕಚೇರಿಯಲ್ಲಿ ಆ ಒಂದು ಅದರ ಸ್ಟೇಟಸ್ ನೀವು ವಿಚಾರಿಸಿ ಚೆಕ್ ಮಾಡಬಹುದು. ಇಲ್ಲಿ ಹೇಳಿರುವ ಎಲ್ಲ ಮಾಹಿತಿಯು ನಮಗೆ ಗೊತ್ತಿರುವಷ್ಟು ಮಾತ್ರ ಹೇಳಿದ್ದೇವೆ. ಹೆಚ್ಚಿನ ಮಾಹಿತಿ ಅಥವಾ ಬದಲಾವಣೆ ಇದ್ರೆ CDPO ಕಚೇರಿಯಲ್ಲಿ ವಿಚಾರಿಸತಕ್ಕದ್ದು. ಈ ಮಾಹಿತಿ ನಿಮಗೇನಾದರೂ ಇಷ್ಟವಾದರೆ ದಯವಿಟ್ಟು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ತುಂಬ ಜನರಿಗೆ ಹೆಲ್ಪ್ ಆಗುತ್ತೆ.